ಕನ್ನಡ ವಾಹಿನಿಗೆ ಸ್ವಾಗತ. ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಕನ್ನಡ ಜ್ಯೋತಿ ರಥಕ್ಕೆ ಅದ್ದೂರಿ ಸ್ವಾಗತ. ಮಂಡ್ಯದಲ್ಲಿ ನಡೆಯುವ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ರಾಜ್ಯದಾದ್ಯಂತ ಸಂಚರಿಸ್ತಾ ಇರುವ ಕನ್ನಡ ಜ್ಯೋತಿ ರಥ ಇಂದು ಹುಬ್ಬಳ್ಳಿ ಸಿದ್ದರೂಢ ಮಠಕ್ಕೆ ಆಗಮನ ಹಿನ್ನೆಲೆ ಕನ್ನಡಾಂಬೆ ಭಾವಚಿತ್ರಕ್ಕೆ ಪುಷ್ಪನಮನ ಹಾಕುವುದರ ಮುಖೇನ ಚಾಲನೆ ಕೊಟ್ಟಿದ್ದ ಹುಬ್ಬಳ್ಳಿ ಧಾರವಾಡ ಮಹಾಪೌರ ರಾಮಪ್ಪ ಬಡಿಗೇರ್ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ ಎಂದ. ಅಖಿಲ ಭಾರತದಾದಂಥ ಹಾಸನದಲ್ಲಿ ಮಂಡ್ಯದಲ್ಲಿ ನಡೀತಾ ಇರುವಂಥ ಸಾಹಿತ್ಯ ಸಮ್ಮೇಳನವನ್ನು ಇಡೀ 7 ಕೋಟಿ ಕನ್ನಡಿಗರಿಗೆ ಸವಿಯಂತ ಇವತ್ತು ಯಾವುದೋ ಹಬ್ಬ ಹರಿದಿನ ದಿನದಲ್ಲಿ ಯಾವತ್ತು ಹೋಳಿಗೆ ಪಾಯಸ ಅಂತ ತಿಂತೀವೋ ಆ ಥರ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸವಿ ಅಂತ ನೆನಪು. ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ, ಕನ್ನಡ ಸಾಹಿತ್ಯ ಕನ್ನಡ ಸಾಹಿತಿಗಳಿಗೆ ಮತ್ತು ಮಠಾಧೀಶರಿಗೆ, ಮೌಲಾನರಿಗೆ, ಸೋದರಿಗರಿಗೆ, ಇಡೀ ಕರ್ನಾಟಕದಾದ್ಯಂತ ಇರುವಂಥ 7 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಆ ಸಮ್ಮೇಳನದಲ್ಲಿ 18 ಹಿಡ್ಕೊಂಡು 100ರವರೆಗೆ ಎಲ್ಲ ಯುವಕರು ಯುವತಿಯರು ಪಾಲ್ಗೊಂಡು ಕನ್ನಡ ನಾಡು ನುಡಿ ಉಳಿಗಾಗಿ ಬೆಳೆವಿಗಾಗಿ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಪಾಲ್ಗೊಂಡು ಇಡೀ ಇವತ್ತು ಏನು ರಥಯಾತ್ರೆ ಶ್ರೀ ಸಿದ್ದಾರೂಢ ಮಠಕ್ಕೆ ಆಗಮಿಸಿ ಎಲ್ಲ ಗಣ್ಯರ ಮುಂದೆ ಇವತ್ತು ಕರ್ನಾಟಕದ ಕನ್ನಡಪರ ಸಂಘಟನೆ ಇವತ್ತು ಅಧ್ಯಕ್ಷಗಳು, ಪದಾಧಿಕಾರಿಗಳು, ಇವತ್ತು ಎಲ್ಲ ಅಧ್ಯಕ್ಷಗಳು, ಇವತ್ತು ನಮ್ಮ ತಹಸೀಲ್ದಾರರು, ಮಹಾಪೌರರು, ಶ್ರೀ ಸಿದ್ದಾರೂಢ ಮಠದ ಅಧ್ಯಕ್ಷಗಳು, ಇವತ್ತು ವಿಶೇಷವಾಗಿ ಹುಬ್ಬಳ್ಳಿ ನಗರದಲ್ಲಿ ಇರುವಂಥ 17,000 ಆಟೋ ರಿಕ್ಷಾ ಚಾಲಕರ ಪದಾಧಿಕಾರಿಗಳು ಎಲ್ಲರೂ ಪಾಲ್ಗೊಂಡು ಸಂಸ್ಕೃತಿ ಇಲಾಖೆ ವಿಶೇಷವಾಗಿ ದಯವಿಟ್ಟು ಕ್ಷಮೆ ಇರಲಿ, ವಿಶೇಷವಾಗಿ ಸಂಸ್ಕೃತಿ ಇಲಾಖೆ ಎಲ್ಲ ಜವಾಬ್ದಾರಿ ತಲೆ ಮೇಲೆ ಹೊತ್ತು ಮಾಡ್ತಾ ಇರುವಂಥ ಆ ಸಂಸ್ಕೃತಿ ಇಲಾಖೆಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಇಡೀ ಸಾಹಿತ್ಯ ಸಮ್ಮೇಳನದಿಂದ ಎಲ್ಲ ಅಧ್ಯಕ್ಷಗಳಿಗೆ, ಪದಾಧಿಕಾರಿಗೆ, ನನ್ನ ಇಡೀ ಮಾಧ್ಯಮದವರಿಗೆ ನಾವು ತುಂಬುವುದೇ ಅಭಿನಂದನೆ ಸಲ್ಲಿಸ್ತೇವೆ. ಈ ವೇಳೆ ಅನೇಕ ಸಂಘಟನೆಗಳು ಹಾಗೂ ವಿವಿಧ ಕಲಾ ತಂಡಗಳು ಭಾಗಿಯಾಗಿ ಕನ್ನಡ ಜ್ಯೋತಿ ಹೊತ್ತ ರಥಯಾತ್ರೆಗೆ ಮೆರುಗು ತಂದ ತಂಡಗಳು. ಕನ್ನಡ ಜ್ಯೋತಿ ಹೊತ್ತ ರಥದ ಮುಂದೆ ನಿಂತು ಫೋಟೋ ತೆಗೆಸಿಕೊಂಡ ಶಾಲಾ ಕಾಲೇಜು ವಿದ್ಯಾರ್ಥಿಗಳು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.